ಅನಾಮಧೇಯ ಪತ್ರ ಏನತ್ರಿ ಮುಂದೂಡಬೇಕು ಅಂತ ಏನಾಯ್ತ ಸ್ವಂತಕ್ಕಾಗಿ ಪಕ್ಷವನ್ನ ಬಳಸ್ಕೊತಿದ್ದಾರೆ. ಇಲ್ಲ ಪಕ್ಷದ ಲೆಟರ್ ಹೆಡ್ ಮೇಲೆ ಅವ್ರು ಕಾರ್ಯಕ್ರಮ ಮಾಡಲಿ, ಪಕ್ಷದ ಚಿಹ್ನೆ ಇರಲಿ, ಎಲ್ಲೋ ಒಂದ್ ಕಡೆ ಏಕ ವ್ಯಕ್ತಿಯನ್ನ ಬಿಂಬಿಸೋ ಕೆಲಸ ಆಗ್ತಿದೆ ಕಾಂಗ್ರೆಸ್ನಲ್ಲಿ. ಅಲ್ಲ ಅದ್ರಾಗ ಎಲ್ಲ ಕಾಂಗ್ರೆಸ್ಗೆ ಇರ್ತಿರಲ್ಲ ನಾವು. ವೇದಿಕೆ ಬೇರೆ ಆದರೂ ಇರೋರು ಯಾರೇ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ, ರಾಜಣ್ಣ, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಅವರು, ಯಾವ ಹೋಟೆಲ್ಗೆ ಹೋದರೂ ತಿನ್ನೋದು ಇಡ್ಲಿ ವಡನಲ್ಲ. ಹಂಗಾಗಿದೆ ನಮ್ಮ ಪರಿಸ್ಥಿತಿ. ಈಗ ಯಾರೋ ಒಬ್ಬರು ಲೆಟ್ರ್ ಬಂದರೆ ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ, ಯಾರೋ ಅವರು ಬರೆದಿರ್ಬೋದು. ಈಗ ಡೈರೆಕ್ಟ್ ಇಂಡೈರೆಕ್ಟ್ ಬೆನಿಫಿಟ್ ಯಾರಿಗೆ ಆಗೋದ್ರೆ ಡೈರೆಕ್ಟ್ ಇಂಡೈರೆಕ್ಟ್ ಇದು ಇಂಡೈರೆಕ್ಟ್ ಅವ್ರು ಹೇಳೋ ಪ್ರಕಾರ. ಅಲ್ಟಿಮೇಟ್ ಬೆನಿಫಿಟ್ ಆಗೋದು ಕಾಂಗ್ರೆಸ್ ಪಕ್ಷಕ್ಕೆ. ಸೊ ಹೀಗಾಗಿ ನಾವು ಏನೇ ಮಾಡಿದ್ರು ಕೂಡ ಪಕ್ಷದ ಪರವಾಗಿ ಇರ್ತೈತೆ ಅದು. ಸೊ ಯಾರು ಹೇಳಿರ್ಬೋದು. ಸೊ ಮತ್ತು ಅಧ್ಯಕ್ಷರು ಸಿ ಎಮ್ ಅವ್ರಿಗೂ ಕೂಡ ಇರೋದ್ರಿಂದ ಒಂದೇ ವೇದಿಕೆ ಮೇಲೆ ಅದು ಪ್ರಶ್ನೆ ಬರೋಂಗಿಲ್ಲ. ಅದು ಕಾಂಗ್ರೆಸ್ ಬ್ಯಾನರ್ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಇಲ್ಲದೆ ಆಗಿರ್ಬೋದು, ಲಾಭ ಆಗೋದು ಕಾಂಗ್ರೆಸ್ ಪಕ್ಷಕ್ಕೆ. ಅದೆಲ್ಲ ಸುತ್ತಾಕಿ ಬರೋದಿಲ್ಲ. ಬರೀ ಹಾಸನ ಅಂದರೆ ಸ್ಟಾರ್ಟಿಂಗ್ ಹಾಸನ, ನೆಕ್ಸ್ಟ್ ಹುಬ್ಳಿಗೆ ಬರ್ತೆ, ಆಮ್ಯಾಗ ನೆಕ್ಸ್ಟ್ ರಾಯಚೂರಿಗೆ ಹೋಗ್ತಾರೆ, ಆಮ್ಯಾಗ ತುಮಕೂರು ಬರ್ತಾರೆ. ಎಲ್ಲ ಪ್ರಾಂತ್ಯಗಳಲ್ಲಿ ಒಂದೊಂದು ಮಾಡೋ ವಿಚಾರ ಇರ್ಬೋದು. ಅಥವಾ ಅಲ್ಲಿ ಐಂದ ಸಂಘಟಕರು ಆಹ್ವಾನ ಮಾಡಿದ್ರೆ ನಾವು ಹೋಗಲೇಬೇಕಾಗ್ತದೆ ಅಷ್ಟು. ನಾವು ಮಾಡೋ ಕಾರ್ಯಕ್ರಮ ಮಾಡಿದ್ರು. ಸೊ ಅವ್ರ ಐಂದ ಯಾರು ನಾಯಕರು ಕೂಡಿ ಹುಬ್ಳಿಯಲ್ಲಿ ನಾವು ಮಾಡ್ತೀವಿ ಅಂದರೆ ಸೊ ನಮ್ಗೆ ಆಹ್ವಾನ ಕೊಟ್ಟಾಗ ಹೋಗಲೇಬೇಕಾಗ್ತೈತಿ, ಹೋಗ್ತೀವಿ. ಹೊಸ ಚರ್ಚೆ ಆಗ್ತಾ ಇರೋದು 5 ವರ್ಷ ಮುಖ್ಯಮಂತ್ರಿ ಇರಂಗಿಲ್ಲ, ಬಿ ಆರ್ ಪಾಟೀಲ್ ಹೇಳ್ತಾರೆ 5 ವರ್ಷ ಇರೋ ಡೌಟು ಏನಾಗಬೇಕು ನೋಡ್ತಾ ಅವ್ರಿಗೆ ಹೆಚ್ಚಿನ ಜವಾಬ್ದಾರಿ ಕೊಟ್ಟು ಇದು ಮಾಡೋಕ್ಕಾದ್ರೆ ನಾವು ಅದನ್ನ ಒಪ್ಪಬೇಕಾಗುತ್ತೆ. ಯಾರಿಗ್ರೆ ಹೆಚ್ಚಿನ ಜವಾಬ್ದಾರಿ ಕೊಟ್ಟು 5 ವರ್ಷ ಇರ್ತಾರೆ ಗೊತ್ತಿಲ್ಲ. ಸೊ ಹೆಚ್ಚಿನ ಜವಾಬ್ದಾರಿ ಕೊಟ್ಟು ಅಥವಾ ಬೇರೆ ರೀತಿಯಾಗಿ ಅವ್ರನ್ನ ಇದು ಮಾಡ್ಬೋದು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಅವ್ರವ್ರು ಈಗಾಗಲೇ ಕೆಲವು ಮಂದಿ 5 ವರ್ಷ ಅಂತ ಹೇಳಿದ್ದಾರೆ. ನಿಮ್ಮ ಹುಬ್ಳಿಗೆ ಕೇಳಿಲ್ಲ ನೀವು, ಕೆಲವು ಮಂದಿ 5 ವರ್ಷ ಅಂತ ಹೇಳ್ಯಾರ, ಕೆಲವರು ಹೀಗೆ ಹೇಳಿದ್ದಾರೆ, ಹಾಗೆ ಹೇಳಿದ್ದಾರೆ. ಇನ್ನು ಇದನ್ನ ಅಂತಿಮ ಹೇಳೋರು ಮುದ್ರೆ ಹೊತ್ತವ್ರು ಡೆಲ್ಲಿಯಾಗಿ ಕೂತಾರೆ. ನೀವು ಅವ್ರನ್ನ ಕೇಳ್ಬೇಕು. ಈಗ 5 ವರ್ಷ ಮುಂದಿನ ಅದು 5 ವರ್ಷ ಏನು ಈಗ ವರ್ಷ 3 ವರ್ಷ ಹೇಳಕ್ಕೆ ನಮ್ಮ ಕಡೆ ಅಥಾರಿಟಿ ಇಲ್ಲ, ನಮ್ಗೆ ಗೊತ್ತೂ ಇಲ್ಲ. ನಾವು ಕಾಂಗ್ರೆಸ್ಸಿನ ಶಾಸಕರು ಅಷ್ಟೇ, ಸಿಪಾಯಿಗಳಷ್ಟೇ, ಅದನ್ನೇ ಹೇಳ್ಬೋದ್ರೆ. ಸೊ ಅದು ಅವರ ವೈಯಕ್ತಿಕ ಅಭಿಪ್ರಾಯ ಹೇಳಿರ್ಬೋದು. ಕೆಲವರು 5 ವರ್ಷ ಅಂತ ಹೇಳಿದ್ದಾರೆ, ಕೆಲವರು ಬದಲಾವಣೆ ಆಯ್ತು ಅಂತ ಹೇಳ್ಯಾರ, ಕೆಲವರು ಈ ರೀತಿ ಬಿ ಆರ್ ಪಾಟೀಲ್ ಥರ ಹೇಳಿದ್ದಾರೆ. ಅದ್ರ ತಮ್ಮ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಅಂತಿಮವಾಗಿ ಅದು ಹೈಕಮಾಂಡ್ ನಿರ್ಧಾರ. APC ಸಾರಥ್ಯವನ್ನು ಸತೀಶ್ ಜಾರಕಿಹೊಳಿ ಹೊರಡ್ತಾರೆ, ಈಗಲ್ಲಿ ಖಾಲಿ ಇಲ್ಲರಲ್ಲ ಸರ್, ಬದಲಾವಣೆ ಆಗುತ್ತೆ. ಖಾಲಿ ಇಲ್ಲ ರೀ. ಖಾಲಿ ಆದ್ಮೇಲೆ ಅದ್ರ ಬಗ್ಗೆ ಚರ್ಚೆ. ಸರ್ ಗ್ಯಾರಂಟಿಗಳಿಗೆ ಅಂದರ ಅನುದಾನವನ್ನು ಉಪಯೋಗ ಮಾಡಿಕೊಂಡಿದ್ದಾರೆ ಅಸೋಸಿಯೇಷನ್ ಅವರು ಗಂಭೀರ ಆರೋಪ ಮಾಡಿದ್ದಾರೆ. 50 ಅಂದರದ ಏನು ಅಸೋಸಿಯೇಷನ್ ಇದೆ ಸರ್, 52 ಕೋಟಿ ರೂಪಾಯಿ ಹಣ ಬರ್ತಿತ್ತು, ಕೇವಲ 10 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ನಮಗೆ. ಸರಿ, ಸರ್ಕಾರದಾಗೂ ಪಾಠ ಕೊಡ್ತಿಲ್ಲ. 52 ವರ್ಷಕ್ಕೆ ಕೊಡೋದಿದ್ರೆ ನಿಮಗೂ ಗೊತ್ತಿದೆ, ಒಂದ್ಸಲ ಸರ್ಕಾರ ಎಲ್ಲೂ ಫುಲ್ ಪೇಮೆಂಟ್ ಮಾಡೋದಿಲ್ಲ ಅಂತವಾಗೆ ಮಾಡ್ತಾರೆ. ಯಾವುದೇ ಇಲಾಖೆಗೆ ಅನುದಾನ ಕೊಡ್ತಾರೆ, ಪಾರ್ಟಲ್ಲೇ ಕೊಡ್ತೀವಿ ನಾವು. 10 ಕೋಟಿ ಕೊಟ್ಟಿರ್ಬೋದು. ಸೊ ಇನ್ನೂ ರಿಮೈನಿಂಗ್ 40 ಕೋಟಿ ಕೊಡಬೇಕಾಗ್ತದೆ, ಕೊಡ್ತೀವಿ. ಹತ್ರ ಏನು ಪ್ರಶ್ನೆ ಇಲ್ಲ. ಈ ಸಚಿವ ಸಂಪುಟ ವಿಸ್ತರಣೆ ಮಾತು ಕೇಳೋದಿಲ್ಲ, ಸಚಿವರ ಒಂದು ಪರ್ಫಾರ್ಮೆನ್ಸ್ ಸೀಟ್ ತಗೊಂಡು ಹೋಗಿದ್ದಾರೆ, ಮಾತುಕತೆ ನಡೀತಾರೆ. ಸರ್ಜರಿ ಆಗುತ್ತಾ ಅಥವಾ ಸರ್ ಬದಲಾವಣೆ ಆಗುತ್ತೆ? ಅದು ಹೈಕಮಾಂಡ್ಗೆ ಬಿಟ್ಟದ್ದು, ಯಾವ ಬೇಕಾದಾಗ ಟೈಮ್ನಾಗೂ ಮಾಡ್ಬೋದು. 5 ವರ್ಷ ಯಾವಾಗ ವರದಿ ಸಿದ್ಧತೆ ಆಗಿದ್ದು 5 ವರ್ಷ ಯಾವುದೇ ಪಕ್ಷ JDS, BJP, ಕಾಂಗ್ರೆಸ್ನಲ್ಲಿ 34 ಜನ 5 ವರ್ಷ ಇದ್ದದ್ದು ಉದಾಹರಣೆಗಳು ಎಲ್ಲೂ ಇಲ್ಲವೇ ಇಲ್ಲ. ಅದು 2 ವರ್ಷಕ್ಕೂ ಚೇಂಜ್ ಮಾಡಿದ್ದಾರೆ, 3 ವರ್ಷ ಮಾಡಿದ್ದಾರೆ, 4 ವರ್ಷ ಕನಿಷ್ಠ 2-3 ಸಾರಿಯಾರ ಒಂದು ಅವಧಿಯಲ್ಲಿ ಚೇಂಜ್ ಮಾಡಿದಂಥ ಉದಾಹರಣೆಗಳು ನಾವು ನೋಡಿದ್ದೀವಿ. ಇಲ್ಲಿಯಾಗಿ ಆದ್ರೆ ಆಗಿರ್ಬೋದು. ಅದರಲ್ಲಿ ಏನಂತದ ಮಹತ್ವ ಏನಿದೆ ಅಂದರೆ ಇಂದಿನ ಎಲ್ಲ ಸರ್ಕಾರ ತೆಗೆದುಕೊಳ್ಳಲ್ಲ, ಎಲ್ಲರೂ ಮಾಡಿದ್ದಾರೆ. ಯಾರು ಫುಲ್ ಪ್ಲೇಜ್ ಮುಖ್ಯಮಂತ್ರಿಗಳೂ ಬದಲಾವಣೆ ಆಗಿದ್ದಾರೆ. ಹಿಂದೆ BJPಯಲ್ಲಿ 3 ಮಂದಿ ಆದರು. ಸೊ ಹೀಗಾಗಿ ಅದು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಅಥವಾ ಅವರ ಆಡಳಿತಕ್ಕೆ ಅನುಗುಣವಾಗಿ ಬದಲಾವಣೆ ಮಾಡ್ತಾರೆ.
ಎರಡೂ ಇಲ್ಲ, ಅದರಲ್ಲಿ ಎರಡೂ ಅರ್ಥ ಆಗ್ತೈತಿ. ಈಗ ನೀವು ತೆಗೆದ ಮ್ಯಾಗ ತೊಗೊಳ್ಳೇಬೇಕಲ್ಲ. ಒಂದು -0 ಮತ್ತು ಹಾಕಿರೋದು ವಿಸ್ತರಣೆ ಆಗ್ತದೆ. ಎರಡೂ ಅರ್ಥ ಒಂದೇ ಅದು. ಬಿಜೆಪಿ ಕಾಂಗ್ರೆಸ್ ಮಠದ ಮನೆ ಆಗಿದೆ ಅಂತ ಹೇಳಿದ್ರು. ಈಗ ಯಾವ್ದು ಅವರ ಹೊಡೆದಲ್ಲ, ಮತ್ತು ನೀವು ಕೇಳಬೇಕಲ್ಲ. ವಿಚಲಿತ ಆಗ್ಬಿಟ್ರೆ ನಿಮ್ಮ ಸ್ಟ್ರಾಟಜಿಗೆ ಅವ್ರು ಸಿಗಂಗಿಲ್ಲ ಅಂತ. ಮತ್ತು ವಕ್ಫ್ ಹೋರಾಟ ಮುಂದುವರ್ಸ್ತಾರಲ್ಲ, ಕೇಳಬೇಕು. ನಾವು ಹೇಳಿದ್ದೀವಿ 13 ಕ್ಲೋಸ್ ಮಾಡ್ತಾರೆ. ಸಿಗ್ಗಾವಲ್ಲಿ ಹೇಳಿದ್ದೀನಿ ನಾವು ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ನ್ಯಾಯ ಕೊಡಿಸ್ತಂತೆ. ಮತ್ತು ಈಗ ನ್ಯಾಯ ಕೊಡಿಸ್ಬೇಕಲ್ಲ ಪಾಪ ಅವ್ರಿಗೆ. ಜನಜಾಗೃತಿ ಮಾಡ್ತಾ ಇದಾರಲ್ಲ ಸರ್. ಜನಜಾಗೃತಿ ಅಭಿಯಾನ ಆರಂಭವಾಗಿದೆ ಸರ್. ಎಲ್ಲಿ ಅದು ಆ ಕಡೆ ಇಲ್ಲ, ಅದಕ್ಕೆ ಅವ್ರ ಒಪ್ಪಿಗೆ ಇಲ್ಲ ಅವ್ರದ್ರೆ. ಅವರಲ್ಲಿ 2 ಗುಂಪಿದೆ, ಒಂದು ಒಪ್ಪಿಗೆ ಇಲ್ಲ, ಒಂದು ಒಪ್ಪಿಗೆ ಅಂತಾರೆ. ಸೊ ಅವ್ರು ಏನು ಹೋರಾಟಿದ್ರು ಚುನಾವಣೆಗೆ ಮಾತ್ರ ಸೀಮಿತವಾಗಿರ್ತಾರೆ. ಅವರು ಸೀಮಿತವಾಗಿ ಚುನಾವಣೆಗೆ ಹೋರಾಟ ಮಾಡ್ತಾರೆ. ಜನಪರವಾಗಿ ಹೋರಾಟ ಅವ್ರದ್ದು ಇಲ್ವೇ ಇಲ್ಲ. ಒಂದು ಗುಂಪಿನಾಗ ನಿಮ್ಮ ಸಹೋದರರು ಅದು BJP ಅದು ನಮ್ಮ ಸಹೋದರ ಅಂತ ಹೇಳಿಕ್ಕಾಗಲ್ಲ. ಅದು BJP ಸಹೋದರ ಅಂತ ಹೇಳಿಕ್ಕಾಗಲ್ಲ. ಅದು BJP ಪಕ್ಷ, BJP ಪಾರ್ಟಿಲಿದ್ದಾರೆ. ಅವ್ರು BJP ಅಂತ ನಾವು ಕರಿಬೇಕಾಗ್ತದೆ. ಅದು BJP. ಎಲ್ಲರ ಇವತ್ತು ಕಾನೂನು ಸಚಿವರು ಹೇಳಿದ್ದಾರೆ ಸರ್. ಈಗ ಏನತ್ರ ಸಿಎಂ ಈಗ ಹೌದು, ಅದು ಎಲ್ಲಿ ತಂದು ಹೇಳಲ್ಲ. ಕೇಳ್ಬೇಕಾದ್ರೆ ನೀವು ಅದು ಎಲ್ಲಿ ತಂದ್ರಿ, ಅದನ್ನು ಮಾಡೋಲ್ಲ ಅಂತ ಕೇಳ್ರ ನೀವು. ಗುಜರಾತ್ ಮಾಡೋಲ್ಲ. ಅದು ಗುಜರಾತು, ರಾಜಸ್ಥಾನು BJP ಆಡಳಿತದಲ್ಲಿ ಎಲ್ಲಿದೆ ಅವರೇ ತೆಗೆದಿದ್ದಾರೆ. ರಾಜ್ಯಪಾಲರ ಸುಮ್ಮ ಅಂದರೆ ಹೆಸರಿಗೆ ಮಾತ್ರ ಇಟ್ಟಿದ್ದಾರೆ, ಗೊಂಬೆ ಥರ. ಮಿಕ್ಕಿದೆಲ್ಲ ಮುಖ್ಯಮಂತ್ರಿಗಳಿದೆ. ನಾವು ಅದನ್ನ ಗುಜರಾತ್ ಮಾಡಲ್ ಇದು. ಅವ್ರಿಗೆ ಹೇಳಿ ಇದು ಗುಜರಾತ್ ಮಾಡಲು. ಗುಜರಾತ್ ಮಾಡಲ್ ಅಡಾಪ್ಟ್ ಮಾಡ್ಕೊಂಡು ಅದು ಅಡಾಪ್ಟ್ ಮಾಡಿ ಮತ್ತು ಅವರೇ ಮಾಡಿದಾರ. ರಾಜ್ಯಪಾಲರಿಗೆ ವಿರುದ್ಧ ಸೇಡ್ ತೀರಿಸ್ಕೊಳ್ಳೋದು ಹೆಂಗೆ ಹೆಂಗೆ ಮತ್ತು ಅಲ್ಲಿ ಹೆಂಗೆ ಮಾಡಿದ್ರು ನೀವು ಹಂಗಾರ? ಗುಜರಾತ್ನಾಗ ಅಲ್ಲಿ ಸೇಡ್ ಅಲ್ರದ ಗುಜರಾತ್ನಾಗಿಂದ ನೋಡಿ ಮಾಡಿರೋ. ಅದ್ರಾಗೆ ನೀವು ಬೇಕಾದ್ರೆ ನೋಡಿ ಕೊಡ್ತೀವಿ ನೆಕ್ಸ್ಟ್ ಟೈಮ್ ಬೇಕಾದ್ರೆ ನಿಮಗೆ. ಅವರಲ್ಲಿ ಇದ್ದಿದ್ದೆ ನಾವು ಮಾಡಿದ್ದೀವಿ ಸೇಮ್. ಸರ್, ಇವತ್ತು ಇದು ನಿಮ್ಮ ಜಿಲ್ಲೆಯ ಸಮೀಪದಲ್ಲಿ ಒಂದು ಕಾರ್ಮಿಕನಿಗೆ ಕಾಲಿಗೆ ಚೈನ್ ಹಾಕಿ ದುಡಿಸ್ಕೊಡುವಂಥ ಪದ್ಧತಿ ಡಾಬಾದಲ್ಲಿ. ಸೊ ಅದು ಈಗ ಪ್ರಕರಣ ಕೂಡ ದಾಖಲಾಗಿದೆ. ಇಂಥ ಒಂದು ಪ್ರಕರಣಗಳು ಕೂಡ ಜಾಸ್ತಿ ಆಗಿದೆ. ಇಲ್ಲ, ನನಗೆ ದೃಷ್ಟಿಯಿಂದ ಅದೇನೋ ಸಾಲ ಗಿಲ್ಲ ಕೊಡೋದಿರ್ಬೇಕು, ಅದನ್ನು ಕಟ್ಟಿ ಹಾಕಿರ್ಬೇಕು ನಾವು. ಆ ಥರ ಏನಾರು ಇರ್ಬೇಕು ಅಥವಾ ಏನಿದೆ ನನಗೆ ಐಡಿಯಾ ಇಲ್ಲ ಅದ್ರ ಬಗ್ಗೆ. ಈಗ ಅಲ್ಲಿ ಕೇಸ್ ಆಗಿದ್ರೆ ಪೊಲೀಸರು ತನಿಖೆ ಮಾಡ್ತಾರೆ. ನಾನು ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತೀನಿ. ಅನಾಮಧೇಯ ಪತ್ರ ಏನತ್ರಿ ಮುಂದೂಡಬೇಕು ಅಂತ ಏನಂತ ಸ್ವಂತಕ್ಕಾಗಿ ಪಕ್ಷವನ್ನು ಬಳಸ್ಕೊತಿದ್ದಾರೆ. ಇಲ್ಲ ಪಕ್ಷದ ಲೆಟರ್ ಹೆಡ್ ಮೇಲೆ ಅವ್ರು ಕಾರ್ಯಕ್ರಮ ಮಾಡಲಿ, ಪಕ್ಷದ ಚಿಹ್ನೆ ಇರಲಿ, ಎಲ್ಲೋ ಒಂದು ಕಡೆ ಏಕ ವ್ಯಕ್ತಿಯನ್ನ ಬಿಂಬಿಸುವ ಕೆಲಸ ಆಗ್ತಿದೆ ಕಾಂಗ್ರೆಸ್ನಲ್ಲಿ. ಅಲ್ಲ, ಅದ್ರಾಗ ಎಲ್ಲ ಕಾಂಗ್ರೆಸ್ಗೆ ಇರ್ತಿರಲ್ಲ ನಾವು. ವೇದಿಕೆ ಬೇರೆ ಆದರೂ ಇರೋರು ಯಾರೇ? ಸಿದ್ದರಾಮಯ್ಯ ಅವರು, DK ಶಿವಕುಮಾರ, ರಾಜಣ್ಣ, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಅವರು. ಯಾವ ಹೋಟೆಲ್ಗೆ ಹೋದರೂ ತಿನ್ನೋದು ಇಡ್ಲಿ ವಡನಲ್ಲ. ಹಂಗಾಗಿದೆ ನಮ್ಮ ಪರಿಸ್ಥಿತಿ. ಈಗ ಯಾರೋ ಒಬ್ಬರು ಲೆಟ್ರ್ ಬಂದರೆ ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ, ಯಾರೋ ಅವರು ಬರೆದಿರ್ಬೋದು. ಈಗ ಡೈರೆಕ್ಟ್ ಇಂಡೈರೆಕ್ಟ್ ಬೆನಿಫಿಟ್ ಯಾರಿಗೆ ಆಗೋದ್ರೆ? ಡೈರೆಕ್ಟ್ ಇಂಡೈರೆಕ್ಟ್. ಇದು ಇಂಡೈರೆಕ್ಟ್ ಅವ್ರು ಹೇಳೋ ಪ್ರಕಾರ. ಅಲ್ಟಿಮೇಟ್ ಬೆನಿಫಿಟ್ ಆಗೋದು ಕಾಂಗ್ರೆಸ್ ಪಕ್ಷಕ್ಕೆ. ಸೊ ಹೀಗಾಗಿ ನಾವು ಏನೇ ಮಾಡಿದ್ರು ಕೂಡ ಪಕ್ಷದ ಪರವಾಗಿ ಇರ್ತೈತೆ ಅದು. ಸೊ ಯಾರು ಹೇಳಿರ್ಬೋದು. ಸೊ ಮತ್ತು ಅಧ್ಯಕ್ಷರು CM ಅವ್ರಿಗೂ ಕೂಡ ಇರೋದ್ರಿಂದ ಒಂದೇ ವೇದಿಕೆ ಮೇಲೆ ಅದು ಪ್ರಶ್ನೆ ಬರೋಂಗಿಲ್ಲ. ಅದು ಕಾಂಗ್ರೆಸ್ ಬ್ಯಾನರ್ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಇಲ್ಲದೆ ಆಗಿರ್ಬೋದು, ಲಾಭ ಆಗೋದು ಕಾಂಗ್ರೆಸ್ ಪಕ್ಷಕ್ಕೆ. ಅದೆಲ್ಲ ಸುತ್ತಾಕಿ ಬರೋದಿಲ್ಲ. ಬರೀ ಹಾಸನ ಅಂದರೆ ಸ್ಟಾರ್ಟಿಂಗ್ ಹಾಸನ, ನೆಕ್ಸ್ಟ್ ಹುಬ್ಳಿಗೆ ಬರ್ತೆ, ಆಮ್ಯಾಗ ನೆಕ್ಸ್ಟ್ ರಾಯಚೂರಿಗೆ ಹೋಗ್ತಾರೆ, ಆಮ್ಯಾಗ ತುಮಕೂರು ಬರ್ತಾರೆ. ಎಲ್ಲ ಪ್ರಾಂತ್ಯಗಳಲ್ಲಿ ಒಂದೊಂದು ಮಾಡೋ ವಿಚಾರ ಇರ್ಬೋದು. ಅಥವಾ ಅಲ್ಲಿ ಅಹಿಂದ ಸಂಘಟಕರು ಆಹ್ವಾನ ಮಾಡಿದ್ರೆ ನಾವು ಹೋಗಲೇಬೇಕಾಗ್ತದೆ. ಅಷ್ಟು ನಾವು ಮಾಡೋ ಕಾರ್ಯಕ್ರಮ ಮಾಡಬೇಕು. ಸೊ ಅವ್ರ ಅಹಿಂದ ಯಾರು ನಾಯಕರು ಕೂಡಿ ಹುಬ್ಳಿಯಲ್ಲಿ ನಾವು ಮಾಡ್ತೀವಿ ಅಂದರೆ ಸೊ ನಮ್ಗೆ ಆಹ್ವಾನ ಕೊಟ್ಟಾಗ ಹೋಗಲೇಬೇಕಾಗ್ತೈತಿ, ಹೋಗ್ತೀವಿ. ಸರಿ, ಹೊಸ ಚರ್ಚೆ ಆಗ್ತಾ ಇರೋದು 5 ವರ್ಷ ಮುಖ್ಯಮಂತ್ರಿ ಇರಂಗಿಲ್ಲ. BR ಪಾಟೀಲ್ ಹೇಳ್ತಾರೆ 5 ವರ್ಷ ಇರೋ ಡೌಟು ಏನಾಗಬೇಕು ನೋಡ್ತಾ ಹೈಕಮಾಂಡ್ ಅವ್ರಿಗೆ ಹೆಚ್ಚಿನ ಜವಾಬ್ದಾರಿ ಕೊಟ್ಟು ಇದು ಮಾಡೋಕ್ಕಾದ್ರೆ ನಾವು ಅದನ್ನ ಒಪ್ಪಬೇಕಾಗುತ್ತೆ. ಯಾರಿಗ್ರೆ ಹೆಚ್ಚಿನ ಜವಾಬ್ದಾರಿ ಕೊಟ್ಟು 5 ವರ್ಷ ಇರ್ತಾರೆ ಗೊತ್ತಿಲ್ಲ. ಸೊ ಹೆಚ್ಚಿನ ಜವಾಬ್ದಾರಿ ಕೊಟ್ಟು ಅಥವಾ ಈ ಬೇರೆ ರೀತಿಯಾಗಿ ಅವ್ರನ್ನ ಇದು ಮಾಡ್ಬೋದು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಅವ್ರವ್ರು ಈಗಾಗಲೇ ಕೆಲವು ಮಂದಿ 5 ವರ್ಷ ಅಂತ ಹೇಳಿದ್ದಾರೆ. ನಿಮ್ಮ ಹುಬ್ಳಿ ಕೇಳಿಲ್ಲ ನೀವು. ಕೆಲವು ಮಂದಿ 5 ವರ್ಷ ಅಂತ ಹೇಳ್ಯಾರ, ಕೆಲವರು ಹೀಗೆ ಹೇಳಿದ್ದಾರೆ, ಹಾಗೆ ಹೇಳಿದ್ದಾರೆ.
ಇನ್ನು ಇದನ್ನ ಅಂತಿಮ ಹೇಳೋರು ಮುದ್ರೆ ಹೊತ್ತವ್ರು ಡೆಲ್ಲ ಕೂತಾರ. ನೀವು ಅವ್ರನ್ನ ಕೇಳ್ಬೇಕು. ಈಗ 5 ವರ್ಷ ಮುಂದಿನ ಅದು 5 ವರ್ಷ ಏನು ಈಗ ವರ್ಷ 3 ವರ್ಷ ಹೇಳಕ್ಕೆ ನಮ್ಮ ಕಡೆ ಅಥಾರಿಟಿ ಇಲ್ಲ, ನಮ್ಗೆ ಗೊತ್ತೂ ಇಲ್ಲ. ನಾವು ಕಾಂಗ್ರೆಸ್ಸಿನ ಶಾಸಕರು ಅಷ್ಟೇ, ಸಿಪಾಯಿಗಳು ಅಷ್ಟೇ, ಅದನ್ನೇ ಅದು ಹೇಳ್ಬೋದ್ರೆ. ಸೊ ಅದು ಅವರ ವೈಯಕ್ತಿಕ ಅಭಿಪ್ರಾಯ ಹೇಳಿರ್ಬೋದು. ಕೆಲವರು 5 ವರ್ಷ ಅಂತ ಹೇಳಿದ್ದಾರೆ, ಕೆಲವರು ಬದಲಾವಣೆ ಆಯ್ತು ಅಂತ ಹೇಳ್ಯಾರ, ಕೆಲವರು ಈ ರೀತಿ ಬಿ ಆರ್ ಪಾಟೀಲ್ ಥರ ಹೇಳಿದ್ದಾರೆ. ಅದ್ರ ತಮ್ಮ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಅಂತಿಮವಾಗಿ ಅದು ಹೈಕಮಾಂಡ್ ನಿರ್ಧಾರ. APC ಸಾರಥ್ಯವನ್ನು ಸತೀಶ್ ಜಾರಕಿಹೊಳಿ ಹೊರಡ್ತಾರೆ, ಈಗ ಇಲ್ಲಿ ಖಾಲಿ ಇಲ್ಲರಲ್ಲ ಅದು, ಬದಲಾವಣೆ ಆಗುತ್ತೆ. ಖಾಲಿ ಇಲ್ಲ ರೀ. ಖಾಲಿ ಆದ್ಮೇಲೆ ಅದ್ರ ಬಗ್ಗೆ ಚರ್ಚೆ. ನಿಮ್ಮ ಸರ್ಕಾರ ರೈತರಿಗೆ ಕೊಡಬೇಕಾದಂತಹ ಅನುದಾನವನ್ನು ಕೊಡ್ತಾ ಇಲ್ಲ ಸರ್. ಗ್ಯಾರಂಟಿಗಳಿಗೆ ಅಂಧರ ಅನುದಾನವನ್ನು ಉಪಯೋಗ ಮಾಡಿಕೊಂಡಿದ್ದಾರೆ ಅಂತ ಅಸೋಸಿಯೇಷನ್ನವರು ಗಂಭೀರ ಆರೋಪ ಮಾಡಿದ್ದಾರೆ. ನಮಗೆ 50 ಅಂಧರದ ಏನು ಅಸೋಸಿಯೇಷನ್ ಇದೆ ಸರ್, 57 ಕೋಟಿ ರೂಪಾಯಿ ಹಣ ಬರ್ತಿತ್ತು, ಕೇವಲ 10 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ನಮಗೆ. ಸರಿ, ಸರ್ಕಾರದಾಗೂ ಪಾಠ ಕೊಡ್ತಿಲ್ಲ. 52 ವರ್ಷಕ್ಕೆ ಕೊಡೋದಿದ್ರೆ ನಿಮಗೂ ಗೊತ್ತಿದೆ, ಒಂದ್ಸಲ ಸರ್ಕಾರ ಎಲ್ಲೂ ಫುಲ್ ಪೇಮೆಂಟ್ ಮಾಡೋದಿಲ್ಲ, ಅಂಥವಾಗೆ ಮಾಡ್ತಾರೆ. ಯಾವುದೇ ಇಲಾಖೆಗೆ ಅನುದಾನ ಕೊಡಿದಾರೆ ಪಾರ್ಟಲ್ಲೇ ಕೊಡ್ತೀವಿ ನಾವು. 10 ಕೋಟಿ ಕೊಟ್ಟಿರ್ಬೋದು. ಸೊ ಇನ್ನು ರಿಮೈನಿಂಗ್ 40 ಕೋಟಿ ಕೊಡಬೇಕಾಗ್ತದೆ, ಕೊಡ್ತೀವಿ. ಹತ್ರ ಏನು ಪ್ರಶ್ನೆ ಇಲ್ಲ. ಸರ್, ಈ ಸಚಿವ ಸಂಪುಟ ವಿಸ್ತರಣೆ ಮಾತು ಕೇಳೋದಿಲ್ಲ. ಸಚಿವರ ಒಂದು ಪರ್ಫಾರ್ಮೆನ್ಸ್ ಸೀಟ್ ತಗೊಂಡು ಹೋಗಿದ್ದಾರೆ, ಮಾತುಕತೆ ನಡೀತದೆ. ಸರ್ಜರಿ ಆಗುತ್ತಾ ಅಥವಾ ಸರ್ ಬದಲಾವಣೆ ಆಗುತ್ತೆ? ಅದು ಹೈಕಮಾಂಡಿಗೆ ಬಿಟ್ಟಂದು ಯಾವ ಬೇಕಾದಾಗ ಟೈಮ್ನಾಗೂ ಮಾಡ್ಬೋದು. ಪುನರಾರ್ಚನೆ ಆಗುತ್ತೆ. 5 ವರ್ಷ ಯಾವಾಗ ವರದಿ ಸಿದ್ಧತೆ ಆಗಿದ್ದು 5 ವರ್ಷ ಯಾವುದೇ ಪಕ್ಷ JDS, BJP, ಕಾಂಗ್ರೆಸ್ನಲ್ಲಿ 34 ಜನ 5 ವರ್ಷ ಇದ್ದದ್ದು ಉದಾಹರಣೆಗಳು ಇಲ್ಲವೇ ಇಲ್ಲ. ಅದು 2 ವರ್ಷಕ್ಕೂ ಚೇಂಜ್ ಮಾಡಿದ್ದಾರೆ, 3 ವರ್ಷ ಮಾಡಿದ್ದಾರೆ, 4 ವರ್ಷ ಕನಿಷ್ಠ 2-3 ಸಾರಿ ಒಂದು ಅವಧಿಯಲ್ಲಿ ಚೇಂಜ್ ಮಾಡಿದಂಥ ಉದಾಹರಣೆಗಳು ನಾವು ನೋಡಿದ್ದೀವಿ. ಇಲ್ಲಿಯಾಗಿ ಆದ್ರೆ ಆಗಿರ್ಬೋದು. ಅದರಲ್ಲಿ ಏನಂಥದ್ದು ಮಹತ್ವ ಏನಿದೆ ಅಂದರೆ, ಇಂದಿನ ಎಲ್ಲ ಸರ್ಕಾರ ತೆಗೆದುಕೊಳ್ಳಲ್ಲ, ಎಲ್ಲರೂ ಮಾಡಿದ್ದಾರೆ. ಯಾರು ಫುಲ್ ಪ್ಲೇಜಿ ಮುಖ್ಯಮಂತ್ರಿಗಳೂ ಬದಲಾವಣೆ ಆಗಿದ್ದಾರೆ. ಹಿಂದೆ BJPಯಲ್ಲಿ 3 ಮಂದಿ ಆದರು. ಸೊ ಹೀಗಾಗಿ ಅದು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಅಥವಾ ಅವರ ಆಡಳಿತಕ್ಕೆ ಅನುಗುಣವಾಗಿ ಬದಲಾವಣೆ ಮಾಡ್ತಾರೆ. ಪುನರಚನೆಗೂ ಸರ್ ವಿಸ್ತರಣೆಗೂ ಸರ್ ಎರಡೂ ಇಲ್ಲ. ಅದರಲ್ಲಿ 2 ಅರ್ಥ ಆಗ್ತೈತಿ. ಈಗ ನೀವು ತೆಗೆದ ಮ್ಯಾಗ ತೊಗೊಳ್ಳೇಬೇಕಲ್ಲ. ಒಂದು ಮೈನಸ್ ಸಾವಿರ ಮತ್ತು ಹಾಕಿರೋದು ವಿಸ್ತರಣೆ ಆಗ್ತದೆ. 2 ಅರ್ಥ ಒಂದೇ ಅದು. ಬಿಜೆಪಿ ಕಾಂಗ್ರೆಸ್ ಮಠದ ಮನೆ ಆಗಿದೆ ಅಂತ ಹೇಳಿದ್ರು. ಈಗ ಯಾವ್ದು ಅವರ ಹೊಡೆದಲ್ಲ, ಮತ್ತು ನೀವು ಕೇಳಬೇಕಲ್ಲ. ವಿಚಲಿತ ಆಗ್ಬಿಟ್ರೆ ನಿಮ್ಮ ಸ್ಟ್ರಾಟಜಿಗೆ ಅವ್ರು ಸಿಗವೇ ಇಲ್ಲ ಅಂತ. ಮತ್ತು ವಕ್ಫ್ ಹೋರಾಟ ಮುಂದುವರ್ಸ್ತಾರಲ್ಲ, ಕೇಳಬೇಕು. ನಾವು ಹೇಳಿದ್ದೀವಿ 13 ಕ್ಲೋಸ್ ಮಾಡ್ತಾರೆ. ಸಿಗ್ಗಾವಲ್ಲಿ ಹೇಳಿದ್ದೀನಿ ನಾವು ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ನ್ಯಾಯ ಕೊಡಿಸ್ತೇವೆ. ಮತ್ತು ಈ ನ್ಯಾಯ ಕೊಡಿಸ್ಬೇಕಲ್ಲ ಪಾಪ ಅವ್ರಿಗೆ. ಜನಜಾಗೃತಿ ಮಾಡ್ತಾ ಇದಾರಲ್ಲ ಸರ್. ಜನಜಾಗೃತಿ ಅಭಿಯಾನ ಆರಂಭವಾಗಿದೆ ಸರ್. ಎಲ್ಲಿ ಅದು ಆ ಕಡೆ ಇಲ್ಲ, ಅದಕ್ಕೆ ಅವ್ರ ಒಪ್ಪಿಗೆ ಇಲ್ಲ ಅವ್ರದ್ರೆ. ಅವರಲ್ಲಿ 2 ಗುಂಪಿದೆ, ಒಂದು ಒಪ್ಪಿಗಿಲ್ಲ, ಒಂದು ಒಪ್ಪಿಗಿದೆ ಅಂತಾರೆ. ಸೊ ಅವ್ರು ಏನು ಹೋರಾಟಿದ್ರು ಚುನಾವಣೆಗೆ ಮಾತ್ರ ಸೀಮಿತವಾಗಿರ್ತಾರೆ. ಅವರು ಸೀಮಿತವಾಗಿ ಚುನಾವಣೆಗೆ ಹೋರಾಟ ಮಾಡ್ತಾರೆ. ಜನಪರವಾಗಿ ಹೋರಾಟ ಅವ್ರದ್ದು ಇಲ್ಲವೇ ಇಲ್ಲ. ಒಂದು ಗುಂಪಿನಾಗ ನಿಮ್ಮ ಸಹೋದರರು ಅದು BJP ಅದು ನಮ್ಮ ಸಹೋದರ ಅಂತ ಹೇಳಿಕ್ಕಾಗಲ್ಲ. ಅದು BJP ಸಹೋದರ ಅಂತ ಹೇಳಿಕ್ಕಾಗಲ್ಲ. ಅದು BJP ಪಕ್ಷ, BJP ಪಾರ್ಟಿಲಿದ್ದಾರೆ. ಅವ್ರು BJP ಅಂತ ನಾವು ಕರಿಬೇಕಾಗ್ತದೆ. ಅದು BJP. ಎಲ್ಲರ ಇವತ್ತು ಕಾನೂನು ಸಚಿವರು ಹೇಳಿದ್ದಾರೆ ಸರ್. ಈಗ ಏನತ್ರ ಈಗ ಹೌದು, ಅದು ಎಲ್ಲಿ ತಂದು ಹೇಳಲ್ಲ. ಕೇಳ್ಬೇಕಾದ್ರೆ ನೀವು ಅದು ಎಲ್ಲಿ ತಂದ್ರಿ, ಅದನ್ನು ಮಾಡೋಲ್ಲ ಅಂತ ಕೇಳ್ರ ನೀವು. ಗುಜರಾತ್ ಮಾಡೋಲ್ಲ. ಅದು ಗುಜರಾತು, ರಾಜಸ್ಥಾನು BJP ಆಡಳಿತದಲ್ಲಿ ಎಲ್ಲಿದೆ ಅವರೇ ತೆಗೆದಿದ್ದಾರೆ. ರಾಜ್ಯಪಾಲರ ಅಂದರೆ ಹೆಸರಿಗೆ ಮಾತ್ರ ಇಟ್ಟಿದ್ದಾರೆ, ಬೊಂಬೆ ಥರ. ಮಿಕ್ಕಿದೆಲ್ಲ ಮುಖ್ಯಮಂತ್ರಿಗಳಿದೆ. ನಾವು ಅದನ್ನೇ ಗುಜರಾತ್ ಮಾಡಲ್ ಇದು. ಅವ್ರಿಗೆ ಹೇಳಿ ಇದು ಗುಜರಾತ್ ಮಾಡಲು. ಗುಜರಾತ್ ಮಾಡಲ್ ಅಡಾಪ್ಟ್ ಮಾಡ್ಕೊಂಡು ಅಡಾಪ್ಟ್ ಮಾಡಿ ಮತ್ತು ಅವರೇ ಮಾಡಿದಾರ. ರಾಜ್ಯಪಾಲರಿಗೆ ವಿರುದ್ಧ ಸೇಡ್ ಹೆಂಗೆ ಹೆಂಗೆ ಮತ್ತು ಅಲ್ಲಿ ಹೆಂಗೆ ಮಾಡಿದ್ರು ನೀವು ಹಂಗಾರ? ಗುಜರಾತ್ನಾಗ ಅಲ್ಲಿ ಸೇಡ್ ಅಲ್ರದ ಗುಜರಾತ್ನಾಗಿಂದ ನೋಡಿ ಮಾಡಿರೋ. ಅದ್ರಾಗೆ ನೀವು ಬೇಕಾದ್ರೆ ನೋಡಿ ಕೊಡ್ತೀವಿ ನೆಕ್ಸ್ಟ್ ಟೈಮ್ ಬೇಕಾದ್ರೆ ನಿಮಗೆ. ಅವರಲ್ಲಿ ಇದ್ದಿದ್ದೆ ನಾವು ಮಾಡಿದ್ದೀವಿ ಸೇಮ್. ಸರ್, ಇವತ್ತು ಇದು ನಿಮ್ಮ ಜಿಲ್ಲೆಯ ಸಮೀಪದಲ್ಲಿ ಒಂದು ಕಾರ್ಮಿಕನಿಗೆ ಕಾಲಿಗೆ ಚೈನ್ ಹಾಕಿ ದುಡಿಸ್ಕೊಡುವಂಥ ಪದ್ಧತಿ ಡಾಬಾದಲ್ಲಿ. ಸೊ ಅದು ಈಗ ಪ್ರಕರಣ ಕೂಡ ದಾಖಲಾಗಿದೆ. ಇಂಥ ಒಂದು ಪ್ರಕರಣಗಳು ಕೂಡ ಜಾಸ್ತಿ ಆಗಿದೆ. ಇಲ್ಲ, ನನಗೆ ದೃಷ್ಟಿಯಿಂದ ಅದೇನೋ
ಅವನೇನೋ ಸಾಲಾಗೆಲ್ಲ ಕೊಡೋದಿರ್ಬೇಕು ಅದನ್ನು ಕಟ್ಟಿ ಹಾಕಿರ್ಬೇಕು ನಾವು ಆ ಥರ ಏನಾರ ಇರ್ಬೇಕು ಅಥವಾ ಏನಿದೆ ನನಗೆ ಐಡಿಯಾ ಇಲ್ಲ ಅದ್ರ ಬಗ್ಗೆ. ಈಗ ಅಲ್ಲಿ ಕೇಸ್ ಆಗಿದ್ರೆ ಪೊಲೀಸರು ತನಿಖೆ ಮಾಡ್ತಾರೆ, ನಾನು ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತೀನಿ.